ಪ್ರಯಾಗ್ರಾಜ್ನಲ್ಲಿ ಭಾಗಿಯಾಗಲು ಕುಂಭಮೇಳದಲ್ಲಿ ಭಾಗಿಯಾಗಲು ಬೆಳಗಾವಿಯ ಸಾಕಷ್ಟು ಜನರು ಹೋಗಿರುವಂಥದ್ದು. ಇವತ್ತು ಬೆಳಗಿನ ಜಾವ ಪುಣ್ಯ ಸ್ನಾನ ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನು ತ್ರಿವೇಣಿ ಸಂಗಮವಿದೆ ಅಲ್ಲಿ ಕಾಲು ತುಳಿತ ಆಗಿತ್ತು. ಆದರೆ ಬೆಳಗಾವಿಯ ಕೆಲವೊಂದಿಷ್ಟು ಜನರು ಕೂಡ ಆ ಒಂದು ಕಾಲು ತುಳಿತದಲ್ಲಿ ಸಿಲುಕಿ ಹಾಕ್ಕೊಂಡಿದ್ರು. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯ ಶೆಟ್ಟಿಗಲ್ಲಿದೆ ನಿವಾಸಿಗಳು ಕೂಡ ಸಿಲುಕಿ ಹಾಕೊಂಡಿದ್ರು. ಆದರೆ ಅದೃಷ್ಟವಶಾತ್ ಅವರು ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಮತ್ತು ಕುಟುಂಬಸ್ಥರ ಜೊತೆಗೆ ನೇರವಾಗಿ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಹೀಗಾಗಿ ಕುಟುಂಬಸ್ಥರು ಕೂಡ ನಿರಾಳಾಗಿರುವಂಥದ್ದು. ನಮ್ಮ ಜೊತೆಗೆ ಯಾರು ದಂಪತಿ ಹೋಗಿದ್ದಾರೆ, ಅವರ ಪುತ್ರ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಈಗ ಯಾವಾಗ ಹೋಗಿದ್ರಿ ನಿಮ್ಮ ತಂದೆ ತಾಯಿ, ಮತ್ತು ಈಗ ಹೆಂಗಿದ್ದಾರೆ, ಫೋನಲ್ಲಿ ಮಾತಾಡ್ತಾ ಇದ್ದಾರೆ? ಸಂಡೇ ಹೋಗಿದ್ದಾರೆ ರೀ ಬೆಳಗಾವದಿಂದ. ಈಗ ಅವ್ರು ಓಕೆ ಅದಾರಂತ. ಒಂಚೂರು ಅವ್ರಿಗೆ ಗಾಯ ಹತ್ತಿದೆ, ಎಲ್ಲೆಲ್ಲೋ ಗಾಯ ಆಗಿದೆ. ಎಕ್ಸಾಕ್ಟ್ ಇನ್ನೂ ತನಕ ಏನೂ ಗೊತ್ತಿಲ್ಲ ನಮಗೂ. ಅವ್ರು ಭಾಳ ಅಲ್ಲಿದ್ದಾರೆ. ಒಂಚೂರು ಅಪ್ಡೇಟ್ ಮಾಡಿದ್ದಾರೆ, ಆರಾಮಿಲ್ಲ, ಒಂಚೂರು ಆಗಿದೆ, ಹಾಸ್ಪಿಟಲ್ ನಡೆ ಅಡ್ಮಿಟ್ ಅದು ಅಲ್ಲಿ ಇಲ್ಲೇ ಆಗಿದ್ದಾರೆ. ಒಂಚೂರು ಟ್ರೀಟ್ಮೆಂಟ್ ಅದು ನಡೀತಿದೆ. ಎಷ್ಟು ಜನ ಹೋಗಿದ್ರೆ, ಹೆಂಗೆ ಹೋಗಿದ್ರು? ಬಸ್ ಬುಕ್ ಮಾಡಿದ್ರು ಅವರು. ಒಂದು 30 ಮಂದಿ 40 ಮಂದಿ ಏನೋ ಮೋಸ್ಟ್ಲಿ ಹೋಗಿರ್ಬೋದು ರೀ ಇಲ್ಲಿಂದ ಬೆಳಗಾವದಿಂದ. ಹಾಂ, ಯಾರ್ಯಾರು ನಿಮ್ಮ ತಂದೆ ತಾಯಿ? ಮತ್ತು ತಂದೆ ತಾಯಿ ಮತ್ತು ಇಲ್ಲಿ ಆಲ್ಮೋಸ್ಟ್ ಬೆಳಗಾಂ ರೆಸಿಡೆನ್ಸ್. ನಿಮಗೆ ಯಾವಾಗ ಫೋನ್ ಅವರೇ ಫೋನ್ ಮಾಡಿದ್ರೆ ನೀವು ಮಾಡಿದ್ರು? ಅವರೇ ಮಾಡಿದ್ರು ನನಗೆ ಮಿಡ್ ನೈಟ್ನಲ್ಲಿ ಮಾಡಿ ಹೇಳಿದ್ರು. ಏನಾಯ್ತಂತೆ? ಏನಿಲ್ಲ, ಭಾಳಷ್ಟು ಜನ ಇದ್ದರು. ಸೊ ಅದು ರಿಟರ್ನ್ ಬರುವಾಗ ಏನು ತುಂಬ ರಶ್ ಆಗಿ ಚಲೋ ಇದಾಯಿತು. ಪುಣ್ಯ ಸ್ನಾನ ಮಾಡಿದ್ರು ಅಂತ ತಂದೆ? ಇನ್ನು ಏನು ಕನ್ಫರ್ಮ್ ಗೊತ್ತಿಲ್ಲ ಸರ್. ಈಗ ಒಂದೇ ಕಡೆ ಇದ್ದಾರಾ, ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಇದ್ದಾರೆ? ಬೇರೆ ಬೇರೆ ಹಾಸ್ಪಿಟಲ್ದಾಗ ಅದಾರ ರೀ. ರಶ್ದಾಗ ಅದು ಬೇರೆ ಬೇರೆ ಹಾಸ್ಪಿಟಲ್ ಒಯ್ದಾರ ರೀ ಅವರು. ಹಾಂ, ಎಲ್ಲಿ ಗಾಯ ಆಗಿದೆ ಅನ್ನುವಂಥದ್ದು ಏನು ಗೊತ್ತಿಲ್ಲ ರೀ. ಒಂಚೂರು ಬಾಡಿ ಗಾಯ ಆಗೈತೆ ರೀ. ಇಬ್ರು ಅಪ್ಪ ಅಮ್ಮ ಜೊತೆಗೆ ಮಾತಾಡಿದ್ರಿ? ನಮ್ಮ ಮಮ್ಮಿ ಜೋಡಿ ಅಷ್ಟು ಮಾತಾಡೇನು ರೀ, ಅಪ್ಪರ ಜೋಡಿ ಈಗ ಮಾತಾಡ್ತೀವಿ. ಹಾಂ. ಸೊ ಈಗ ಇಲ್ಲಿಂದ ಸಾಕಷ್ಟು ಜನ ಹೋಗಿದ್ದಾರೆ, ಕೆಲವೊಂದಿಷ್ಟು ಜನರು ಇನ್ನೂ ಸಂಪರ್ಕನ ಸಿಗ್ತಾ ಇಲ್ಲ. ನೋಡ್ಬೇಕು ರೀ ಈಗ. ಅದು ಎಲ್ಲ ಒಂಚೂರು ಮಂದಿದ್ದು ಮೊಬೈಲ್ ಕಳೆದೈತಿ, ಒಂಚೂರು ಮಂದಿದ್ದು ಏನೇನು ಇಶ್ಯೂ ಆಗಿ. ಎಷ್ಟು ದಿನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರು ಅವ್ರು? ಆ್ಯಕ್ಚುಲಿ 5 to 6 days ಪ್ಲ್ಯಾನ್ ಮಾಡಿ ಹೋಗಿದ್ರು. ರಿಟರ್ನ್ ಯಾವಾಗ ಬರಬೇಕಿತ್ತು? ಫ್ರೈಡೇ ಸ್ವಲ್ಪ ಫ್ರೈಡೇ ಬರ್ತೀನಿ. ಸೊ ಅದೆಲ್ಲ ನೋಡಿ ನಿಮಗೂ ಸ್ವಲ್ಪ ಗಾಬರಿ ಆಯ್ತು ಅನ್ಸುತ್ತೆ ಅಲ್ಲಿ ಪರಿಸ್ಥಿತಿ ನೋಡಿ. ಸೊ ಕಂಟಿನ್ಯೂ ಫೋನ್ಯಾಗ ಮಾತಾಡಕತ್ತೀವಿ. ಯಜಮಾನ್ರಿ, ಎಷ್ಟು ಫ್ರೆಂಡ್ಸ್ ಎಲ್ಲ ಹೋಗ್ಯಾರನ್ರಿ? ಸರ್ ಹೌದು ಸರ್, 20-30 ಮಂದಿ ಹೋಗಿದ್ದಾರೆ ಸರ್. ಅಷ್ಟೇ. ನಾವು ಈ ಮನೆಯಾಗಿಂದ 2 ಮಂದಿ ಹೋಗಿದ್ದಾರೆ, ಕಾಂಚನ ಅರುಣ ಇವರು ಹೋಗಿದ್ದಾರೆ. ಸಂಡೇ ಹೋಗಿದ್ದಾರೆ. ಆದರೆ ಇವ್ರಿಗೆ ಅಷ್ಟೇ ಪರಿಚಯ ಇದಾಗಿಲ್ಲ, ಫೋನ್ ಮೇಲೆ ಇದಾಗಿದೆ. ಹಾಂ, ಕಾಂಟ್ಯಾಕ್ಟ್ ಆಗಿದೆ. ನಮ್ಮ ಕಡೆ ಜೋಡಿ ಏನು ಇನ್ನೂ ಆಗಿಲ್ಲ. ಹಾಗಾಗಲೇ ನಾವು ನಿಮ್ಗೆ ಮಾಡ್ತೀವಿ ಇಷ್ಟೇ. ಹಾಂ ಹಾಂ ಹಾಂ, ಕೇಳಿದಾಗ ಹೇಳಿದಾರು ಆರಾಮದು, ಸ್ವಲ್ಪ ಗಾಯ ಆಗೈತೆ, ಅಷ್ಟು ನಮ್ಗೆ ಈಗ ಮಾತಾಡೋಕೆ ಬರೋಂಗಿಲ್ಲ, ಆಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಸದ್ಯ ಈಗ ಏನು ಒಂದು ಕಾಲು ತುಳಿತದಲ್ಲಿ ಗಾಯ ಆಗಿರುವಂತಹ ಕುಟುಂಬಸ್ಥರೇನಿದ್ದಾರೆ, ಅವರು ನೇರವಾಗಿ ಅವರ ಕುಟುಂಬಸ್ಥರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸೊ ಸದ್ಯದ ಪರಿಸ್ಥಿತಿ ಏನಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರುವುದಾಗಿ ಹೇಳಿರುವಂಥದ್ದು. ಒಟ್ಟಾರೆ ಪ್ರಯಾಗ್ರಾಜ್ಗೆ ಬೆಳಗಾವಿಯಿಂದ ಸಾಕಷ್ಟು ಜನ ಹೋಗಿರುವಂಥದ್ದು, ಅದರಲ್ಲಿ ಕೆಲವೊಂದಿಷ್ಟು ಜನರಿಗೆ ಗಾಯಗಳು ಕೂಡ ಆಗಿರುವಂಥದ್ದು ಈಗ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.